ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎವ್ರಿವನ್. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ. KCET ಅಡ್ಮಿಷನ್ ಸಂಬಂಧಿಸಿದ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನನ್ನ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ಓಕೆ, ಈಗಾಗಲೇ KCET ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಎಲ್ರಿಗೂ ಆಗಿದೆ. ಮತ್ತೆ ಈಗ ಚಾಯ್ಸ್ ಸೆಲೆಕ್ಷನ್ ಹೆಂಗ್ ಮಾಡಬೇಕು, ಫೀಸ್ ಪೇಮೆಂಟು ಮತ್ತೆ ಕಾಲೇಜ್ ರಿಪೋರ್ಟು ಸೆಕೆಂಡ್ ರೌಂಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಓಕೆ, KA ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ರೀಸೆಂಟ್ ನೋಟಿಫಿಕೇಶನ್ ಬಂದಿದೆ. ನೀವು ಆ ಲಿಂಕ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊದಲ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಏನ್ ಮಾಡಬೇಕು ಎಂಬುದನ್ನ ಇಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವರು. ಮೊದಲ ರೌಂಡ್ ಫಲಿತಾಂಶ ಪ್ರಕಟ ಆಲ್ರೆಡಿ ಆಗಿದೆ. ಮತ್ತೆ ಮುಂದಿನ ಚಾಯ್ಸ್ ನೀವು ಯಾವ ರೀತಿ ಚಾಯ್ಸ್ ಮಾಡ್ತೀರಾ ಆದ ನಂತರ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಪ್ರಾರಂಭವಾಗುತ್ತೆ. ಮೊದಲ ರೌಂಡ್ ನಲ್ಲಿ ಸೀಟ್ ಪಡೆದವರು ತಮ್ಮ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಲೇಬೇಕು. ಓಕೆನಾ, ನೀವು ಇಂಜಿನಿಯರಿಂಗ್, ಫಾರ್ಮಾ ಸೈನ್ಸ್, BSc ನರ್ಸಿಂಗ್ ಯಾವುದೇ ಆಗಿರಲಿ. ಇಲ್ಲಿ ನೋಡಿ, ನೀವು ಕೋರ್ಸ್ ಇಂಜಿನಿಯರಿಂಗ್ ಫಸ್ಟ್ ಆಪ್ಷನ್ ಅಲ್ಲಿ ಇಂಜಿನಿಯರಿಂಗ್ ಚಾಯ್ಸ್ ಮಾಡಿದ್ರೆ ನಿಮಗೆ ಜುಲೈ 16ರಿಂದ ಜುಲೈ 20ವರೆಗೂ ಚಾಯ್ಸ್ ಸೆಲೆಕ್ಷನ್ ಇರುತ್ತೆ. ಜುಲೈ 16ರಿಂದ ಜುಲೈ 21ರವರೆಗೂ ನಿಮಗೆ ಏನು ಶುಲ್ಕ ಪಾವತಿಸಿ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಫೀಸ್ ಪೇ ಮಾಡಿರೋ ಅದನ್ನ ಸ್ಲಿಪ್ ನೀವು ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಮುಂದೆ ನೀವು ಕಾಲೇಜ್ ಅಡ್ಮಿಷನ್ಗೆ ಹೋದಾಗ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಜುಲೈ 22 ಸಂಜೆ 6 ಗಂಟೆ ಒಳಗೆ ಅಲಾಟ್ ಆದ ಕಾಲೇಜ್ಗೆ ರಿಪೋರ್ಟ್ ಮಾಡಲೇಬೇಕು. ಇಲ್ಲಿ ನೋಡಿ, ರಿಪೋರ್ಟಿಂಗ್ ಟೈಮ್ ಅಟ್ ದಿ allotted college along with seat confirmation slip by choice 1 candidates. ಓಕೆನಾ, ಅಲಾಟ್ ಆದ ಕಾಲೇಜ್ಗೆ ನೀವು ರಿಪೋರ್ಟ್ ಮಾಡಬೇಕು. ಓಕೆ, ಇಂಜಿನಿಯರಿಂಗ್ ಚಾಯ್ಸ್ ಮಾಡಿದವರು. ಅದೇ ರೀತಿ ಫಾರ್ಮಾ ಸೈನ್ಸ್ ಮತ್ತೆ ವೆಟರ್ನರಿ ಮೊದಲ ಕೋರ್ಸ್ಗಳಾಗಿರುತ್ತೆ. ಯಾರು ನೀವೆಲ್ಲ ಚಾಯ್ಸ್ ಮಾಡಿರ್ತೀರಾ ಜುಲೈ 17ರಿಂದ ಜುಲೈ 20 ಚಾಯ್ಸ್ ಸೆಲೆಕ್ಷನ್. ಮತ್ತೆ ಜುಲೈ 17 ಟು ಜುಲೈ 22ರವರೆಗೆ ಫೀ ಪೇಮೆಂಟು ಮತ್ತೆ ಕನ್ಫರ್ಮೇಶನ್ ಸ್ಲಿಪ್ ಅದೇ ರೀತಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಮತ್ತೆ ಕಾಲೇಜ್ ರಿಪೋರ್ಟಿಂಗ್ ಯಾವಾಗ ಗೊತ್ತಾ, ಜುಲೈ 23 ಅಷ್ಟರಲ್ಲಿ ನೀವು ಕಾಲೇಜ್ ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ. ಯೋಗ ಮತ್ತೆ ನ್ಯಾಚುರೋಪತಿ ನೀವು ಫಸ್ಟ್ ಆಪ್ಷನ್ ಅಲ್ಲಿ ಚಾಯ್ಸ್ ಮಾಡಿದ್ದರೆ ಅಡ್ಮಿಷನ್ ದೃಢವಾಗಿರುತ್ತೆ. ಫೀ ಪಾವತಿಸಿದ ನಂತರ ಕನ್ಫರ್ಮೇಶನ್ ಸ್ಲಿಪ್ ನ ಅದೇ ರೀತಿ ನೀವು ಡೌನ್ಲೋಡ್ ಮಾಡಿಕೋಬೇಕಾಗುತ್ತೆ. ಕಾಲೇಜ್ ರಿಪೋರ್ಟಿಂಗ್ ಟೈಮ್ ಮತ್ತೆ ಅಡ್ಮಿಷನ್ ತಗೊಳ್ಳುವಾಗ ಅದು ಹೆಲ್ಪ್ ಆಗುತ್ತೆ. ಮೊದಲ ರೌಂಡ್ ಅಡ್ಮಿಷನ್ ಪ್ರಕ್ರಿಯೆ ಸುಮಾರು ಜುಲೈ 24ರೊಳಗೆ ಪೂರ್ಣಗೊಳ್ಳುತ್ತೆ. ಯಾವುದೇ ಆಗಿರಲಿ. ಇಷ್ಟೇ ಇವತ್ತಿನ ಅಪ್ಡೇಟ್. ಯಾವುದೇ ಅಪ್ಡೇಟ್ ಇದ್ದರೆ ಕಾಮೆಂಟ್ ನಲ್ಲಿ ಹೇಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ KEA ಹಾಗೂ ಅಡ್ಮಿಷನ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.